ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ಅಪ್ಡೇಟ್ ಗೆ ಸ್ವಾಗತ. ಇವತ್ತು ನಡೆಯುವಂತ ಕಿಚ್ಚನ ಪಂಚಾಯಿತಿಯಲ್ಲಿ ಏನೆಲ್ಲ ಇರಲಿದೆ, ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಷನ್ ಆಗಿ ಹೊರಗಡೆ ಬರ್ತಾರೆ, ಇದೇನ್ ಗುರು ಎಲಿಮಿನೇಷನ್ ಅಂತ ಹೇಳ್ತಾ ಇದೆಯಾ? ಈ ಒಂದು ವಾರ ವೋಟಿಂಗ್ ಪೋಲ್ಸ್ ಏನೇ ಪ್ರಾರಂಭವಾಗಿಲ್ವಲ್ಲ, ಬಿಗ್ ಬಾಸ್ ಮನೆಯಿಂದ ಯಾರನ್ನ ಎಲಿಮಿನೇಷನ್ ಮಾಡಿ ಹೊರಗಡೆ ಕಳ್ಸಿಕೊಡ್ತಾರೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಸ್ನೇಹಿತರೆ, ಈ ಒಂದು ವಾರ ಬಿಗ್ ಬಾಸ್ ಅಲ್ಲಿ 100% ಎಲಿಮಿನೇಷನ್ ಇದ್ದೇ ಇರುತ್ತೆ. ಯಾಕೆ ಅಂದ್ರೆ ಇನ್ನ ಉಳಿದಿರೋ ಕೇವಲ 3-4 ವಾರಗಳಷ್ಟೇ ಈ ಒಂದು ಸೀಸನ್ ಕಂಪ್ಲೀಟ್ ಆಗೋದಕ್ಕೆ. ಸೊ ಈಗಾಗ್ಲೇ ಫಿನಾಲೆ ಅಂತ ಬಂದಿರೋ ಅಂತ ಬಿಗ್ ಬಾಸ್ ಮನೆಯಲ್ಲಿ 12-13 ಕಂಟೆಸ್ಟೆಂಟ್ ಗಳಿದ್ದಾರೆ. ವಾರ ವಾರ 2 ಕಂಟೆಸ್ಟೆಂಟ್ ಗಳನ್ನ ಎಲಿಮಿನೇಷನ್ ಮಾಡಿದ್ರು ಸಹ ಫಿನಾಲೆಗೆ 6 ಕಂಟೆಸ್ಟೆಂಟ್ ಉಳ್ಕೊಳ್ತಾರೆ. ಸೊ ಈ ಒಂದು ವಿಚಾರದಲ್ಲಿ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ 2 ಎಲಿಮಿನೇಷನ್ ನಡೆದಿದೆ ಅಂತ ಮಾಹಿತಿ ತಿಳಿದು ಬರ್ತಾ ಇದೆ. ಆ 2 ಎಲಿಮಿನೇಷನ್ ಯಾರು ಅಂದ್ರೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ಬಂದಿದ್ದಂತ ರಜತ್ ಮತ್ತೆ ಚೈತ್ರ ಅವರು ಅವರ ಒಂದು ಜರ್ನಿಯನ್ನ ಬಿಗ್ ಬಾಸ್ ಸೀಸನ್ 12 ಮುಗಿಸಿ ಈಗ ಮನೆಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟಕ್ಕೂ ನೀವೆಲ್ಲ ಪ್ರಶ್ನೆ ಮಾಡ್ಬೋದು, ಯಾವ ತರ ಅವ್ರಿಬ್ರನ್ನ ಎಲಿಮಿನೇಷನ್ ಆಗಿ ಹೊರಗಡೆ ಕರ್ಕೊಂಡ್ ಬರ್ತಾರೆ, ಅವ್ರಿಬ್ರು ಸಹ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಒಳಗಡೆ ಆಡ್ತಾ ಇದ್ರಲ್ವಾ, ಅಂಡ್ ಅವ್ರಿಬ್ರು ಆಟ ಸಹ ಚೆನ್ನಾಗಿತ್ತು, ಪಾಸಿಟಿವ್ ಆರ್ ನೆಗೆಟಿವ್ ಕಂಟೆಂಟ್ ನೀಡಿದ್ರಲ್ಲಿ ಯಶಸ್ವಿ ಆಗ್ತಾ ಇದ್ರ ಅಂತ ನಿಮ್ಗೆ ಪ್ರಶ್ನೆ ಬರ್ಬೋದು. ಬಟ್ ಒಂದು ಸ್ಟೇಜ್ ನ ಮೇಲೆ ಸುದೀಪ್ ಸರ್ ಏನು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಕುರಿತಾಗಿ ಮಾತಾಡ್ಬೇಕಾದ್ರೆ ಹೇಳಿದ್ರು, ಈ ಬಿಗ್ ಬಾಸ್ ಮನೆಯಿಂದ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಅಲ್ಲೂ ಸಹ ಒಂದು ಟ್ವಿಸ್ಟ್ ಇದೆ ಅಂತ. ಸೊ ಆ ಒಂದು ಟ್ವಿಸ್ಟ್ ಇದೀಗ ಗೆಸ್ಟ್ ಆಗಿ ಬಂದಿರುವಂತಹ ಏನು ಅತಿಥಿಗಳಿದ್ದಾರೆ ಅವ್ರ ಗೆಸ್ಟ್ ಗಳಾಗಿನೇ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದಾರೆ ಅಂತ ತಿಳಿದು ಬರ್ತಾ ಇದೆ ಮಾಹಿತಿ. ಬಟ್ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ, ಇನ್ ಕೇಸ್ ಏನಾದ್ರು ನಿಜವಾಗ್ಲೂ ರಜತ್ ಮತ್ತೆ ಚೈತ್ರ ಅವರು ಬಿಗ್ ಬಾಸ್ ಮನೆಗೆ ಕೇವಲ ಅತಿಥಿಗಳಾಗಿ ಹೋಗಿದ್ದಿದ್ರೆ ಇಷ್ಟರ ಮಟ್ಟಿಗೆ ಅವರು ನೆಗೆಟಿವ್ ಆಗೋ ತರ ಬಿಹೇವ್ ಮಾಡ್ತಾ ಇರ್ಲಿಲ್ವಲ್ಲ, ಅವರು ಸಿಕ್ಕಂತ ಅವಕಾಶನ ಪಾಸಿಟಿವ್ ಹೋಗಿ ತಗೊಳ್ತಾ ಇದ್ರು. ಅವರು ಸಹ ಇನ್ ಸ್ವಲ್ಪ ಹೆಸರು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಬಟ್ ರಜತ್ ಆಗಿರ್ಬೋದು, ಚೈತ್ರ ಅವರು ಆಗಿರ್ಬೋದು, ಆಟದ ವಿಚಾರದಲ್ಲಿ ನಾವೇ ಗೆಲ್ಬೇಕು, ನಾವು ಗೆದ್ದು ಪ್ರೂವ್ ಮಾಡ್ಬೇಕು ಅನ್ನೋ ಒಂದು ಬರದಲ್ಲಿ ಸ್ವಲ್ಪ ಅವ್ರು ಈಗಾಗಲೇ ಗಳಿಸ್ಕೊಂಡಿದಂತ ಇಮೇಜ್ ಆಗಿರ್ಬೋದು, ಹೆಸರನ್ನಾಗಿರ್ಬೋದು ಕಳ್ಕೊಂಡ್ರಲ್ವಾ. ಪರ್ಸನಲಿ ಇಲ್ಲಿ ರಜತ್ ಅವರು ಅಶ್ವಿನಿ ಗೌಡ ವಿಚಾರದಲ್ಲಿ ಟಾರ್ಗೆಟ್ ಮಾಡಿದ್ದಾಗಿರ್ಬೋದು, ಕೆಲವೊಂದು ವಿಚಾರಗಳಲ್ಲಿ ಪದ ಬಳಕೆಗಳು ಧ್ರುವಂತ ಅವ್ರ ಹತ್ರ ಸ್ವಲ್ಪ ರೌಡಿಸಂ ತರ ಬಿಹೇವ್ ಮಾಡಿದ್ದಾಗಿರ್ಬೋದು. ಎಸ್ಪೆಷಲಿ ಚೈತ್ರ ಅವರಂತ ಬಂದಾಗ ಅಶ್ವಿನಿ ಗೌಡ ವಿಚಾರದಲ್ಲಿ ಈ ಒಂದು ವಾರ ಟಾಸ್ಕ್ ನಲ್ಲಿ ಆ ಒಂದು ಏನು ಕೈನಲ್ಲಿ ಪರಚೋದಾಗಿರ್ಬೋದು, ಗಿಲ್ಲೋದಾಗಿರ್ಬೋದು, ಒಗೆಯೋದಾಗಿರ್ಬೋದು, ಎಲ್ಲ ಸನ್ನಿವೇಶಗಳನ್ನ ನೋಡಿದಾಗ ಮತ್ತೆ ನಾವು ಕಳೆದ ಏನು ಕಿಚ್ಚನ ಪಂಚಾಯಿತಿ ಅಂತ ತಗೊಂಡಾಗ ರಜತ್ ಅವರು ಗಿಲ್ಲಿಯವರಿಗೆ ಒಂದು ಚಾಲೆಂಜ್ ಸಹ ಮಾಡ್ತಾರೆ. ಮನೆಯಲ್ಲಿ ಯಾರೆಲ್ಲ ನನಗೀಗ ಕಪ್ಪು ನೀರನ್ನ ಸುರಿದಿದ್ದಾರೆ ಅವರೆಲ್ಲನೂ ಸಹ ನಾನು ಹೊರಗಡೆ ಕಳಿಸಿನೇ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಅಂತ ಚಾಲೆಂಜ್ ಮಾಡಿದಂತ ಏನು ರಜತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಗೆಸ್ಟ್ ಆಗಿ ಹೋಗಿದ್ರೆ ಈ ತರ ಎಲ್ಲ ಮಾತಾಡೋದಿಲ್ವಲ್ಲ ಅನ್ನೊಂದು ಡೌಟ್ ಸಹ ಬರುತ್ತೆ. ಇಲ್ಲಿ ರಜತ್ ಮತ್ತೆ ಚೈತ್ರ ಅವರಿಗೆ ಮಾಹಿತಿ ಇರ್ಲಿಲ್ವಾ, ಕೇವಲ ನೀವು 3-4 ವಾರಗಳಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಗೆಸ್ಟ್ ಗಳಾಗಿ ಇರ್ತೀರ, ನೀವು ಕಂಟೆಸ್ಟೆಂಟ್ ಆಗಿ ಆಡೋದಿಲ್ಲ, ಅವ್ರಿಗೇನಾದ್ರೂ ಮಾಹಿತಿ ಇರ್ಲಿಲ್ವಾ, ಅಥವಾ ಮಾಹಿತಿ ಇದ್ರು ಸಹ ಅವ್ರು ಅಥವಾ ಆಟ ಆಡಲ್ಲ ಅನ್ನೋದು ನೋಡ್ಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಅವ್ರು ನಿಜವಾಗ್ಲೂ ನೀವು 3 ವಾರಗಳು ಅಥವಾ 4 ವಾರಗಳ ಅತಿಥಿಗಳಿಗೆ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಇರ್ತೀರಾ ಅಂತ ಅವ್ರಿಗೆ ಮಾಹಿತಿ ಇದ್ದು ಸಹ ಈ ತರದ ಅವ್ರು ಆಟ ಆಡಿದ್ರೆ ನಿಜವಾಗ್ಲೂ ಹೇಳ್ತಾ ಇದೀನಿ, ಪರ್ಸನಲಿ ನನ್ನ ಅನಿಸಿಕೆ ಏನಂದ್ರೆ ಮೂರ್ಖರು ಅಂತಾನೆ ಹೇಳ್ಬೋದು ಅವ್ರನ್ನ. ಯಾಕೆ ಅಂದ್ರೆ ಕಳೆದ ಸೀಸನ್ ನಲ್ಲಿ ಸ್ವಲ್ಪ ಚೆನ್ನಾಗಿ ಹೆಸರು ಮಾಡ್ಕೊಂಡಿದ್ರು, ಹೊರಗಡೆ ಜನರು ಗುರುತಿಡಿತಾ ಇದ್ರು ರಜತಪ್ಪ ಬಿಗ್ ಬಾಸ್, ಚೈತ್ರ ಬಿಗ್ ಬಾಸ್ ಅನ್ನೋ ತರ. ಈಗ ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಆ ಒಂದು ಒಳ್ಳೆಯ ಒಂದು ಅಭಿಪ್ರಾಯವನ್ನ ಸಹ ಕೆಡಿಸ್ಕೊಂಡಿವ್ರು ಅಂತಾನೆ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಅವರು ನಿಜವಾಗ್ಲೂ ರಜತ್ ಮತ್ತೆ ಚೈತ್ರ ಅವರನ್ನ ಸಂಡೇ ಎಪಿಸೋಡ್ ನಲ್ಲಿ ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರ್ಕೊಂಡ್ ಬಂದಿರೋದು ನಿಜಾನೇ ಆಗಿದ್ರೆ 100% ಹೇಳ್ತಾ ಇದೀನಿ, ಅವರ ಒಂದು ಹೆಸರಿಗಾಗಿರ್ಬೋದು, ಅವರ ಒಂದು ಇಮೇಜ್ ಆಗಿರ್ಬೋದು, ಇದು ಸ್ವಲ್ಪ ಎಡವಟ್ಟು ಮಾಡ್ಕೊಂಡಂತಹ ಒಂದು ಸೀಸನ್ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಮ ಅನಿಸಿಕೆಯ ಪ್ರಕಾರ ಈಗ ಏನ್ ಅಪ್ಡೇಟ್ ಬರ್ತಾ ಇದೆ, ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ರಜತ್ ಮತ್ತೆ ಚೈತ್ರ ಅವರು ಎಲಿಮಿನೇಷನ್ ಆಗಿ ಹೊರಗಡೆ ಬಂದಿದ್ದಾರೆ ಅಂತ, ಅದರ ಕುರಿತಾಗಿ ನಿಮ್ಗೆ ಏನ್ ಅನಿಸ್ತಾ ಇದೆ? ಸರಿಯಾದಂತ ರೀತಿಯಲ್ಲಿ ಗೆಸ್ಟ್ ಗಳನ್ನ ಟ್ರೀಟ್ ಮಾಡಿದ್ರ ಬಿಗ್ ಬಾಸ್ ಅವರು? ಸ್ವಲ್ಪ ಅವ್ರಿಗೆ ಇದ್ದಂತ ಹೆಸರು ಸಹ ಇಲ್ಲಿ ಬಂದು ಕಳ್ಕೊಳ್ಳೋ ತರ ಮಾಡಲ್ವ ಬಿಗ್ ಬಾಸ್ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಸೀಕ್ರೆಟ್ ರೂಮ್ ನಲ್ಲಿ ಇರುವಂತಹ ಏನು ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವರು ಸೀಕ್ರೆಟ್ ರೂಮ್ ಅಲ್ಲೇ ಮುಂದುವರಿಯೋದಕ್ಕೆ ಮನೆಯಲ್ಲಿರುವಂತಹ ಕೆಲವು ಕಂಟೆಸ್ಟೆಂಟ್ ಗಳಿಗೆ ಕಾರಣ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಬಿಗ್ ಬಾಸ್ ಅವ್ರಿಗೂ ಕ್ಲಿಯರ್ ಆಗಿ ಗೊತ್ತು, ಈಗಾಗಲೇ ಫಿನಾಲೆ ಹಂತಕ್ಕೆ ಬರ್ತಾ ಇದೀವಿ, 81 ಡೇಸ್ 82 ಡೇಸ್ ಕಳೆದೋಗಿದೆ ಅಂತ. ಬಿಗ್ ಬಾಸ್ ಅವರು ಸಹ 2-3 ದಿನಗಳಿಗೆ ಬಿಗ್ ಬಾಸ್ ಮನೆಯೊಳಗಡೆ ರಕ್ಷಿತಾ ಮತ್ತೆ ಏನು ಧ್ರುವಂತ್ ಅವರು ಇದಾರೆ ಅವ್ರನ್ನ ಕಳಿಸ್ಕೊಡೋಣ ಅನ್ನೋ ಪ್ಲಾನಿಂಗ್ ನಲ್ಲಿ ಇರ್ತಾರೆ. ಬಟ್ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಯಾರು ಸಹ ರಕ್ಷಿತಾ ಶೆಟ್ಟಿ ಎಲಿಮಿನೇಷನ್ ಆಗಿ ಹೊರಗಡೆ ಹೋಗಿದ್ದಾರೆ ಅನ್ನೋದನ್ನ ನಂಬೋದಕ್ಕೆ ರೆಡಿ ಇರ್ಲಿಲ್ಲ. ಯಾವಾಗ ಬೇಕಾದ್ರೂ ಮನೆ ಒಳಗಡೆ ಮತ್ತೆ ವಾಪಸ್ ಬರ್ಬೋದು ರಕ್ಷಿತಾ ಶೆಟ್ಟಿ ಅವರು ಅನ್ನೋದು ಒಂದು ಮೈಂಡ್ ಸೆಟ್ ಅಲ್ಲೇ ಇದ್ರು. ಸೊ ಆಗ ಬಿಗ್ ಬಾಸ್ ಅವರು ಯಾವ ತರ ಒಳಗಡೆ ಕಳ್ಸಕ್ಕಾಗುತ್ತೆ, ಇವ್ರಿಗೆ ನಮ್ಗೆ ಮಾಡಿದಂತ ಪ್ಲಾನ್ ಆಗಿರ್ಬೋದು, ನಾವು ಮಾಡ್ತಾ ಇರೋಂತ ಒಂದು ಟಾಸ್ಕ್ ಆಗಿರ್ಬೋದು, ಕಂಟೆಸ್ಟೆಂಟ್ ಗೆಸ್ಟ್ ಮಾಡ್ತಾ ಇದಾರಲ್ವಾ, ಇವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ತರ ಇರ್ಬೇಕಲ್ಲ, ಆಟದ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಇವ್ರು ಎಲಿಮಿನೇಷನ್ ಆಗಿ ಹೊರಗಡೆ ಹೋಗ್ಬಿಟ್ಟಿದ್ದಾರೆ ಅನ್ನೋ ತರ ಇವರು ಫೀಲ್ ಆಗ್ಬಿಟ್ಟು ಅವ್ರ ಬಗ್ಗೆ ಮಾತಾಡ್ಬೇಕಲ್ಲ, ಗೇಮ್ ನಲ್ಲಿ ಮುಂದುವರಿಬೇಕಲ್ಲ, ಅವಾಗಲ್ವಾ ಅವ್ರನ್ನ ಹೊರಗಡೆ ಕಳ್ಸ್ಬೇಕಾರೋದು ಅನ್ನೋದು ಒಂದು ಅಭಿಪ್ರಾಯದಲ್ಲಿ ಬಿಗ್ ಬಾಸ್ ಅವರು ಇರ್ತಾರೆ.
ಸೊ ಆ ಒಂದು ವಿಚಾರದಲ್ಲಿ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ಬೋದು. ಇವತ್ತಿನ ಕಿಚ್ಚನ ಪಂಚಾಯತ್ ಇಲ್ಲಿ ಸುದೀಪ್ ಸರ್ ಅವ್ರನ್ನ ಮಾತಾಡ್ತಾ ಇದಾರೆ. ಅಂಡ್ ಈಗಾಗಲೇ ನಿಮ್ಗೆ ಮಾಹಿತಿ ಗೊತ್ತಿದೆ, ಶನಿವಾರ ನಡಿಬೇಕಾದಂತ ಕಿಚ್ಚನ ಪಂಚಾಯತಿಯು ಶುಕ್ರವಾರನೇ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗೋಗಿದೆ. ಅದ್ರ ಕುರಿತಾಗಿ ಸಾಕಷ್ಟು ಅಪ್ಡೇಟ್ ಗಳಿದೆ. ಒಂದೊಂದಾಗಿ ಅಪ್ಡೇಟ್ ನನ್ ಕಡೆಯಿಂದ ಬರ್ತಾ ಇರುತ್ತೆ. ಈಗ ಮೊದಲಿಗೆ ನಿಮ್ಗೆ ರಜತ್ ಮತ್ತೆ ಚೈತ್ರ ಅವ್ರ ಎಲಿಮಿನೇಷನ್ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ ಅಥವಾ ಅಸಮಾಧಾನ ಇದೆ ಅಂತ ಮಿಸ್ ಮಾಡದೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮ್ಗೆ ವಿಡಿಯೋದಲ್ಲಿ ಇರುವಂತ ಮಾಹಿತಿ ಇಷ್ಟ ಆಗಿಲ್ಲ ಅಂದ್ರೆ ನಿಮ್ಮ ಇಷ್ಟ, ಡಿಸ್ಲೈಕ್ ಸಹ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್.